ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಮಹಿಳೆಯರು ಈ ಲಕ್ಷಣಗಳಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ಮಹಿಳೆಯರನ್ನು ಮನೆಯ ಮಹಾಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಮನೆಯನ್ನು ಮಂದಿರ ಮಾಡುವ ಶಕ್ತಿ ಮಹಿಳೆಗೆ ಇದೆ. ಮಹಿಳೆ ಇದ್ದ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ. ಹಾಗೆಯೇ ಮಹಿಳೆ ಮಾಡುವ ಕೆಲಸ ಮನೆಯನ್ನು ಹಾಳು ಮಾಡುತ್ತದೆ. ಹಾಗಾದರೆ ಕೆಲವು ಮಹಿಳೆಯರ ಕೆಟ್ಟ ಗುಣಗಳನ್ನು ನೋಡೋಣ ಬನ್ನಿ. ಹೆಣ್ಣು ಮಕ್ಕಳು ದಿನಾಲೂ ಕೂಡ ಸ್ನಾನವನ್ನ ಮಾಡಬೇಕು. ಕೊಳಕಾಗಿರುವುದು ಮಹಿಳೆಯರು ತಮ್ಮ ಕೈಬೆರಳಿನಿಂದ ಸದಾ ತಲೆ ಕೆದರುಕೊಳ್ಳುವುದು ಅಥವಾ ಕೆರೆದುಕೊಳ್ಳುವುದನ್ನು ಮಾಡಬಾರದು. ಮನೆಯಲ್ಲಿ ಉಗುರುಗಳನ್ನು ಕತ್ತರಿಸಬಾರದು. ಬೆಳಿಗ್ಗೆ ಬೇಗ ಎದ್ದೇಳುವುದು ಒಳ್ಳೆಯ ಒಂದು ಅಭ್ಯಾಸ. ಆದ್ದರಿಂದ ನಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಮತ್ತು ನಮ್ಮ ಇಡೀ ದಿನ ಕೂಡ ಉತ್ತಮವಾಗಿರುತ್ತದೆ. ಯಾವ ಮಹಿಳೆ ಸೂರ್ಯನ ಮೊದಲು ಎದ್ದು ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕುವುದಿಲ್ಲವೋ ಅಂಥ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. ಹೆಣ್ಣಾಗಲಿ ಗಂಡಾಗಲಿ ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ನಿಮ್ಮೊಳಗೆ ಉತ್ಸಾಹ ಮತ್ತು ಉಲ್ಲಾಸ ಇರುತ್ತದೆ. ದಾರಿದ್ರ್ಯ ಉಂಟಾಗುವುದಿಲ್ಲ. ಪದೇ ಪದೇ ಗಂಡನನ್ನು ಬೈಯುವುದು, ಅವರನ್ನು ಕೀಳಾಗಿ ನೋಡುವುದು, ಅವನನ್ನು ಗುಲಾಮರಾಗಿ ಭಾವಿಸುವುದು ಇದು ಒಳ್ಳೆಯ ಹೆಣ್ಣು ಮಕ್ಕಳ ಅಭ್ಯಾಸವಲ್ಲ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಹೀಗೆ ಇರ್ತಾರೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಹೆಣ್ಣು ಮಕ್ಕಳು, ಕೆಲವೊಬ್ಬರು ಮಾತ್ರ ಈ ರೀತಿಯಾಗಿ ಇರ್ತಾರೆ. ಸೊ ಆ ಗುಣವನ್ನು ಬದಲಾಯಿಸಿಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಇದ್ದರೆ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೈದುಕೊಳ್ಳುವುದು. ಹೌದು, ಕೆಲವು ಮಹಿಳೆಯರು ಎಷ್ಟೇ ಸೌಕರ್ಯವಿದ್ದರೂ ಸಹ ಏನೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಿರುತ್ತಾರೆ. ಅಂತಹ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ ಮತ್ತು ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ. ಈ ರೀತಿಯಾಗಿ ಮಾತಾಡೋದ್ರಿಂದ ಹಲವಾರು ಸಮಸ್ಯೆಗಳು ನಮಗೆ ಎದುರಾಗುತ್ತವೆ. ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ತಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟೇ ಉತ್ತಮ. ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಆದರೆ ಕೆಲವು ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛ ಮಾಡುವುದಿಲ್ಲ ಮತ್ತು ಮನೆಯನ್ನು ಸ್ವಚ್ಛವಾಗಿ ಸಹ ಇಡುವುದಿಲ್ಲ. ಅಂತಹ ಮನೆಯಲ್ಲಿ ದಾರಿದ್ರ್ಯ ದೇವತೆ ವಾಸವಾಗಿರುತ್ತಾರೆ. ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಸಹ ನಿಧಾನವಾಗಿ ಸಹನೆಯಿಂದ ಯೋಚನೆ ಮಾಡಿ ಮಾತನಾಡುವುದು ಬಹಳ ಮುಖ್ಯ. ಮಹಿಳೆಯ ಮಾತಿನಿಂದ ಮನೆಯ ಸಮಸ್ಯೆ ಕಡಿಮೆಯಾಗಬೇಕೇ ಹೊರತು ಹೆಚ್ಚಾಗಬಾರದು. ಆದರೆ ಕೆಲವು ಮಹಿಳೆಯರು ಪ್ರತಿ ಮಾತಿಗೂ ಜಗಳಕ್ಕೆ ಕಾರಣ ಹುಡುಕುತ್ತಿರುತ್ತಾರೆ. ಸಣ್ಣ ಪುಟ್ಟ ವಿಷಯವನ್ನು ಅಲ್ಲಿಗೆ ಬಿಟ್ಟು ಬಿಡುವುದಿಲ್ಲ. ಇದರಿಂದ ಮನೆಯ ಸದಸ್ಯರೆಲ್ಲರಿಗೂ ಕಿರಿಕಿರಿ ಮತ್ತು ತೊಂದರೆ ಉಂಟಾಗುತ್ತದೆ. ಯಾವುದೇ ಒಂದು ವಿಷಯವಾಗಲಿ ಅದರಲ್ಲಿ ಮಹಿಳೆ ಪ್ರತಿ ಮಾತಿಗೂ ಅಳುತ್ತಾಳೆ ಇದ್ದರೆ ಅದು ಒಳ್ಳೆಯ ಲಕ್ಷಣವಲ್ಲ. ಅಳುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ನಿಮ್ಮ ಸಮಸ್ಯೆಗಳಾದ ಯಾರಿಗಾದರೂ ಸಮಸ್ಯೆಗಳನ್ನು ಹಂಚಿಕೊಂಡು ಸಮಾಧಾನವಾಗಿ ಬಗೆಹರಿಸಲು ಪ್ರಯತ್ನಿಸಿ.
ಒಂದು ಹೆಣ್ಣು ಸದಾ ಮನೆಯಲ್ಲಿ ಖುಷಿಯಾಗಿರಬೇಕು. ಇದು ಶುಭ ಸಂಕೇತವಾಗಿ ಇರುತ್ತದೆ. ನೆಕ್ಸ್ಟು, ಕೆಲವು ಕೆಟ್ಟ ಲಕ್ಷಣಗಳು ಇರುವ ಮಹಿಳೆಯರು ತಮ್ಮ ಪತಿಯನ್ನು ಕೂಡ ಗೌರವಿಸುವುದಿಲ್ಲ. ಪತಿಯನ್ನು ಬೊಂಬೆ ತರಹ ಆಡಿಸುತ್ತಾರೆ ಮತ್ತು ತಮ್ಮ ಪತಿಯನ್ನು ಬಿಟ್ಟು ಪರರ ಜೊತೆ ಚೆನ್ನಾಗಿಯೇ ಇರುತ್ತಾರೆ. ಚಾಡಿ ಹೇಳುವುದು, ಬೆಂಕಿ ಹಚ್ಚಿ ಮನೆ ಹಾಳು ಮಾಡುವುದು ಇಂತಹ ಲಕ್ಷಣಗಳು ಕೂಡ ಯಾವುದೇ ಮಹಿಳೆಯರಲ್ಲಿ ಇರಬಾರದು. ಹಾಗೆ ಪ್ರತಿ ಮಹಿಳೆ ಎಲ್ಲರನ್ನೂ ಹೊಂದಿಕೊಂಡು ಅರ್ಥ ಮಾಡಿಕೊಂಡು ಜೊತೆಯಾಗಿ ನಡೆದರೆ ಅವರಿಗೆ ಇದೊಂದು ಪ್ರೀತಿಯ ಹೊಸ ಬದುಕು ಕೊಟ್ಟಂತೆ ಇರುತ್ತದೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಆ, ಕೆಲವೊಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವಂತಹ ಮಹಿಳೆಯರು ಆದಷ್ಟು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ. ಖಂಡಿತವಾಗ್ಲೂ ನಿಮ್ಮ ಸಂಸಾರವು ಸುಖಮಯವಾಗಿ ಕೂಡಿರುತ್ತೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಹೇಳುವಂಥ ಒಂದು ಕಿವಿಮಾತು ಏನು ಅಂದರೆ, ನಾವು ಯಾರ ಜೊತೆ ಹೇಗಿರ್ತೀವೋ ಅದೇ ರೀತಿ ಅವರು ಕೂಡ ನಮ್ಮನ್ನು ಸ್ಪಂದಿಸ್ತಾರೆ. ಹಾಗಾಗಿ ದಯವಿಟ್ಟು ನಾವು ತವರು ಮನೆಯಿಂದ ಗಂಡನ ಮನೆಗೆ ಬಂದಾಗ ಎಲ್ಲರನ್ನೂ ಹೊಂದಿಕೊಂಡು ಹೋಗುವಂತಹ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ನಾವು ತವರು ಮನೆಯಲ್ಲಿ ಹೇಗೇ ಇರಲಿ, ಆದರೆ ನಾವು ಗಂಡನ ಮನೆಗೆ ನಾವು ಬಂದಾಗ ನಾವು ಹೊಂದ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿಕೊಂಡ್ರೆ ಖಂಡಿತ ತುಂಬಾ ಸುಖವಾಗಿ ನೀವು ಇರಬಹುದು ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಎಷ್ಟು ನನ್ನ ವಿಡಿಯೋಗಳು ಹೆಲ್ಪ್ಫುಲ್ ಆಗಿದೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಹಾಗೆ ಮತ್ತಷ್ಟು ಹೆಚ್ಚು ನಿಮಗೆ ಟಿಪ್ಸ್ಗಳನ್ನು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ಫ್ರೆಂಡ್ಸ್.